ನಮಸ್ತೆ ಸ್ನೇಹಿತರೆ, ಟಿಂಕು ಬೇಬಿ ಚಾನಲ್ಗೆ ಸ್ವಾಗತ. ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಟಚ್ ಮಾಡಿ, ಆಲ್ ಅಂತ ಕೊಡಿ. ಪ್ರತಿದಿನದಂತೆ ಟಿಂಕು ಅವರಪ್ಪನ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೋಸ್ಕರ ಎದ್ದೇಳಿಸ್ತಾ ಇದ್ದಾನೆ. ಅವರಪ್ಪ ಮತ್ತೆ ಕರೆದು ಮಲಗಿಸ್ತಾ ಇದ್ದಾರೆ, ಆದರೆ ಅವನು ಬಿಡೋದಿಲ್ಲ, ಮತ್ತೆ ಎದ್ದೇಳಿಸ್ತಾ ಇದ್ದಾನೆ. ರಾತ್ರಿ ಮಳೆಯಲ್ಲಿ ಬಂದ ನಾಯಿ ಮನೆ ಮುಂದೆನೇ ಮಲಗಿತ್ತು. ಇನ್ನೂ ಎದ್ದು ಹೋಗಿ ಇರಲಿಲ್ಲ. ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದೆ. ಅಪ್ಪ ಮಗ ಇಬ್ಬರು ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಜೊತೆಲಿ ಬರ್ತಾ ಹಾಲು ತಂದುಬಿಡ್ತಾರೆ. ಮಕ್ಕಳಿಗೂ ಇನ್ನೂ ಎದ್ದಿರಲಿಲ್ಲ. ಅದಕ್ಕೋಸ್ಕರ ಫಸ್ಟು ನಮಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡಿಕೊಂಡು ನಾನು ನಮ್ಮ ಮನೆಯವರಿಬ್ಬರು ಸ್ವಲ್ಪ ಕಾಫಿ ಕುಡಿತಾ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ಚಪಾತಿ ಮಾಡಿದ್ದೆ. ಅಂದರೆ ಚಪಾತಿ ಏನು ಪಲ್ಯ ಮಾಡೋಕ್ಕಾಗಲಿಲ್ಲ, ಚಟ್ನಿ ಮಾಡಿದ್ದೆ. ಅಷ್ಟೊತ್ತಿಗೆ ಬಾಕ್ಸ್ ರೆಡಿಯಾಗಿತ್ತು, ಟೈಮು ಕೂಡ ಆಗೋಗಿತ್ತು. ಅವರಪ್ಪ ಮಗನ್ನ ಕರ್ಕೊಂಡು ಸ್ಕೂಲ್ಗೆ ಹೊರಟಿದ್ದಾರೆ. ಅವರು ಕೆಳಗಿಂದನೇ ಅವರಿಬ್ಬರು ಬಾಯ್ ಮಾಡಿ ಹೋಗ್ತಾ ಇದ್ದಾರೆ. ಇವರನ್ನು ಕಳಿಸೋ ತನಕ ಇನ್ನೊಬ್ಬ ಮಗನಿಗೂ ಕೂಡ ಟೈಮ್ ಆಗಿತ್ತು. ಅವನು ರೆಡಿಯಾಗಿದ್ದ. ಅವನು ಸೈಕಲಲ್ಲಿ ಹೋಗ್ತಾನೆ, ಅದಕ್ಕೆ ಮುಂಚೆನೇ ರೆಡಿಯಾಗಿರ್ತಾನೆ. ಇವರೆಲ್ಲ ಹೋಗೋದನ್ನು ಟಿಂಕು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಎಲ್ಲರೂ ಹೊರಟೋದ್ರು ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಈಗ ನೋಡಿ ಯಾರೂ ಇಲ್ಲ ಅಂತ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾನೆ. ಯಾವ ಥರ ಮಲಗಿದ್ದಾನೆ ನೋಡಿ. ಇವನು ಮಲಗಿದ್ದಳ ತನಕ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೇನೆ. ಇವತ್ತು ನಮ್ಮ ಮನೆಯವರು ನಾನ್ ವೆಜ್ ತಂದು ಕೊಟ್ಟಿದ್ದಾರೆ. ಇಷ್ಟು ದಿನ ಕಾರ್ತಿಕ ಮಾಸ ಇತ್ತು ಅಂತ ನಾವು ನಾನ್ ವೆಜ್ ತಿಂದಿರಲಿಲ್ಲ. ಈಗ ತಿನ್ನೋದಕ್ಕೆ ಶುರು ಮಾಡ್ತೀವಿ. ಇವತ್ತು ಮಧ್ಯಾಹ್ನದ ಅಡುಗೆಗೆ ಬಿರಿಯಾನಿ ಮತ್ತು ಚಿಕನ್ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಇದೆಲ್ಲದಕ್ಕಿಂತ ಮೊದಲು ನಮ್ಮ ಟಿಂಕುಗೆ ಬರೀ ಲಿವರ್ಗಳನ್ನು ತಗೊಂಡು ಬೇಯಿಸ್ಕೊತಿರ್ತೀನಿ. ಈ ಬೇಯಿಸಿರೋ ಇದಕ್ಕೇನು ಹಾಕಿರೋದಿಲ್ಲ, ಉಪ್ಪು ಖಾರ ಏನೂ ಹಾಕೋದಿಲ್ಲ. ಬರೀ ನೀರಲ್ಲಿ ಹಾಕಿ ಬೇಯಿಸ್ಕೊಂಡು ಮೊದಲಿಗೆ ಅವನಿಗೆ ಊಟ ಹಾಕ್ತೀನಿ. ಮನೆಯಲ್ಲಿ ಚಿಕನ್ನು ನಾನ್ ವೆಜ್ ಮಾಡಿದ್ರೆ ಯಾರಿಗಿಲ್ಲ ಅಂದರೂ ನಮ್ಮ ಟಿಂಕುಗೆ ತುಂಬ ಖುಷಿಯಾಗಿರ್ತಾನೆ. ಅಡುಗೆ ಎಲ್ಲ ಮುಗಿಸೋಷ್ಟು ತನಕ ಮಕ್ಕಳು ಆಗಲೇ ಬಂದೇ ಬಿಟ್ಟಿದ್ರು. ನೋಡಿ ಅವ್ರ ಅಣ್ಣನ ಜೊತೆ ಯಾವ ಥರ ಮುದ್ದಾಡ್ತಾ ಇದ್ದಾನೆ. ಮಕ್ಕಳಿಗೆ ಊಟ ಹಾಕ್ಕೊಟ್ಟೆ. ಇವತ್ತು ಮಧ್ಯಾಹ್ನ ನಮ್ಮ ಮನೆಯವರು ಊಟಕ್ಕೆ ಬರಲ್ಲ ಅಂತ ಹೇಳಿದರು. ಒಟ್ಟಿಗೆ ಕೆಲಸ ಮುಗಿಸ್ಕೊಂಡು ರಾತ್ರಿ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಅವರಿಬ್ಬರು ಮಧ್ಯದಲ್ಲಿ ಯಾವ ಥರ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಇಷ್ಟೊತ್ತಿಗೆಲ್ಲ ಸಂಜೆ ಆಗಿತ್ತು. ನೋಡಿ ಮತ್ತೆ ಗೊಂಬೆ ಬೇಕು ಅಂತ ಆಟ ಮಾಡ್ತಾ ಇದ್ದಾನೆ. ನಾನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ, ಆದರೆ ಅವನು ಕೇಳ್ತಾನೇ ಇಲ್ಲ. ಕೊಟ್ಟರೆ ಏನು ಮಾಡ್ತಾನೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ನೋಡಿ ಎಷ್ಟು ಖುಷಿಯಿಂದ ಇಸ್ಕೋತಾ ಇದ್ದಾನೆ. ಇಸ್ಕೊಂಡು ತುಂಬ ಚೆನ್ನಾಗಿ ಆಟಾಡ್ತಾನೆ. ಈಗ ನೋಡಿ ಗೊಂಬೆ ಕತೆ ಏನಾಗಿದೆ. ನಾನೇನು ಮಾಡಿಲ್ಲ ಅನ್ನೋ ಥರ ಕೂತಿದ್ದಾನೆ. ಆದರೆ ಆ ಗೊಂಬೆ ಎಲ್ಲ ಕಿತ್ತಾಕಿ ಹತ್ತಿ ಎಲ್ಲ ಈಚೆ ತೆಗೆದುಬಿಟ್ಟು ಮನೆಯೆಲ್ಲ ಹತ್ತಿ ಮಾಡಿ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅನ್ನೋ ಥರ ಕೂತಿದ್ದಾನೆ. ಈಗ ನೋಡಿ ನಮ್ಮನೆ ಪರಿಸ್ಥಿತಿ ಯಾವ ಥರ ಮಾಡಿದ್ದಾನೆ. ಮನೆಯೆಲ್ಲ ಹತ್ತಿ. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ರಾತ್ರಿ ಹಾಗೆಯೇ ಹೋಗಿತ್ತು. ರಾತ್ರಿ ಊಟಕ್ಕೆ ಚಿಕನ್ ಸಾಂಬಾರು ಕಬಾಬ್ ಮಾಡಿದ್ದೆ. ನಮ್ಮ ಮನೆಯವ್ರು ಬರೋ ಟೈಮ್ಗೆ ಕಬಾಬ್ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಹೀಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸ್ನೇಹಿತರೆ.